ಓಕೆ, ಒಟ್ನಲ್ಲಿ ತಮಿಳುನಾಡಿನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ರಾಜಕೀಯ ಪಲ್ಲಟ ಸಂಭವಿಸ್ತಾ ಇದೆ. ಏನಾಗುತ್ತೆ ಏನಾಗಲ್ಲ, ಬರೀ ಇಕ್ವೇಷನ್ಸ್, ಬರೀ ಸಮೀಕರಣಗಳು. ಟಿವಿಕೆ ಸರ್ಕಾರ ರಚನೆ ಬಿಕ್ಕಟ್ಟು, ವಿಪಕ್ಷಗಳಿಗೆ ಬಂಪರ್ ಚಾನ್ಸ್. ಚುನಾವಣೆ ಸೋತ ಡಿಎಂಕೆ ಇಂದ ಸೂಪರ್ ಪ್ಲಾನ್ ಮಾಡಲಾಗ್ತಾ ಇದೆ. ವಾಟ್ ಈಸ್ ದಟ್ ಪ್ಲಾನ್? ಡಿಎಂಕೆ ಶಾಸಕರಿಗೆ ಸ್ಪೆಷಲ್ ಸಂದೇಶ ಕೊಟ್ಟಿದ್ದಾರೆ ಸ್ಟಾಲಿನ್. ಮೇ 10ರವರೆಗೆ ಚೆನ್ನೈನಲ್ಲಿಯೇ ಇರೋಕೆ ಶಾಸಕರಿಗೆ ಸೂಚನೆ ಕೊಡಲಾಗಿದೆ. ಏನಾಗುತ್ತೆ ಹೇಗಾದ್ರೂ ಮಾಡಿ ಶತಾಯಗತಾಯ ಸರ್ಕಾರ ರಚನೆ ಮಾಡೋಣ ಅನ್ನುವ ಪಕ್ಷದ ಹಿತದೃಷ್ಟಿಯಿಂದ ಕೆಲವು ನಿರ್ಧಾರ ತೆಗೆದುಕೊಳ್ಬೇಕಾಗಿದೆ ಅನ್ನೋ ಮಾತುಗಳನ್ನಾಡಿದ್ದಾರೆ. ಶಾಸಕರಿಗೆ ಕಿವಿ ಮಾತು ಹೇಳಿದ್ದಾರೆ. ಹಾಗಾಗಿ ಯಾವುದೇ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ಅದಕ್ಕೆ ಎಲ್ಲರೂ ಬದ್ಧರಾಗಬೇಕು. ನಾವು ಹೇಳೋವರೆಗೂ ಚೆನ್ನೈ ಬಿಡಬೇಡಿ, ಕ್ಷೇತ್ರಗಳಿಗೆ ಹೋಗಬೇಡಿ. ಡಿಎಂಕೆ ಶಾಸಕರಿಗೆ ಕಟ್ಟಪ್ಪಣೆಯನ್ನ ಮಾಡಿದ್ದಾರೆ ಮಾಜಿ ಸಿಎಂ ಡಿಎಂಕೆ ನಾಯಕ ಸ್ಟಾಲಿನ್. ಕುತೂಹಲ ಕೆರಳಿಸಿದೆ ಒಟ್ನಲ್ಲಿ ಡಿಎಂಕೆ ಅಧಿಪತಿ ಸ್ಟಾಲಿನ್ ನಡೆ. ನೋ ಡೌಟ್ ಅಬೌಟ್ ಇಟ್. ಸದ್ಯದ ಬೆಳವಣಿಗೆಗಳೇ ಹಾಗಿದ್ದಾವೆ. ಪ್ರತಿ ಕ್ಷಣಕ್ಕೂ ಕೂಡ ಏನಾಗುತ್ತೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಒಂದು ವಿಚಾರ. ಆದರೆ ಯಾವ ಪಕ್ಷಗಳೆಲ್ಲವೂ ಸೇರಿ ಈಗ ಅಧಿಕಾರವನ್ನ ತಮ್ಮದಾಗಿಸಿಕೊಳ್ತವೆ. ಹೆಂಗಾದ್ರೂ ಮಾಡಿ ಸಿಕ್ಕಿದ್ದೆ ಚಾನ್ಸು. ನಮ್ಮ ಎಲ್ಲ ಏನೇ ಸಿದ್ಧಾಂತ ರದ್ದಾಂತ ಎಲ್ಲವನ್ನ ಬದಿಗೊತ್ತಿ ಅಧಿಕಾರ ರಚನೆ ಮಾಡಬೇಕು ಅಷ್ಟೇ. ಕೆಲವೊಂದು ಕಂಡೀಷನ್ಸ್ಗಳಾಗಬೇಕು, ಆಗುತ್ತೆ. ನೋಡಿ, ಚುನಾವಣೆ ಪೂರ್ವದಲ್ಲಿ ಯಾವ ರೀತಿ ಇರುತ್ತೆ, ವಾಚಾಮಗೋಚರವಾಗಿ ಬೈದಾಡ್ಕೊಂಡಿರ್ತಾರೆ. ಸಂಘರ್ಷಗಳು, ವಾಗ್ಯುದ್ಧ, ಹಿಂಸೆ ಎಲ್ಲವೂ ಕೂಡ ನಡೀತಾ ಇರುತ್ತವೆ. ಹಿಂಗಿದ್ರೂ ಕೂಡ ಅದ್ಯಾವುದು ಈಗ ಲೆಕ್ಕಕ್ಕೆ ಬರಲ್ಲ ಅನ್ನೋದಕ್ಕೆ ಮತ್ತೊಮ್ಮೆ ಒಂದು ದೊಡ್ಡ ಚಿತ್ರಣ ನಮ್ಮ ಕಣ್ಣು ಮುಂದೆ ಬರ್ತಾ ಇರೋದು. ಅದು ಪ್ರೆಸೆಂಟ್ ಪಾಲಿಟಿಕ್ಸ್ ಅಬೌಟ್ ತಮಿಳುನಾಡು ಪಾಲಿಟಿಕ್ಸ್. ತಮಿಳುನಾಡಿನ ಈ ರಾಜಕೀಯ ನಿಜಕ್ಕೂ ಯಾವ ದಿಕ್ಕಿನತ್ತ ಅಥವಾ ಯಾವ ಮುನ್ಸೂಚನೆಯನ್ನು ಕೊಡ್ಬೋದು ಮುಂದಿನ ದಿನಗಳಲ್ಲಿ ಅನ್ನೋದಕ್ಕೆ ಬಹಳ ತುದಿಗಾಲಲ್ಲಿ ನಿಲ್ಲಿಸುವಂಥ. ಆ್ಯಕ್ಚುಲಿ ಪಾಲಿಟಿಕ್ಸ್ ಎಲ್ಲ ಹಾಗೆ ಆಗಬಾರ್ದು. ಇದು ನಮ್ಮ ಅಭಿವೃದ್ಧಿಗೆ ಇರುವಂಥ ವೇದಿಕೆ. ಪ್ರಜಾಪ್ರಭುತ್ವ, ಆಡಳಿತ ನಡೆಸಬೇಕು ಅಂತ ಹೇಳಿದ್ರೆ ಜನರಿಗೆ ಏನೇನು ಆಗಬೇಕಾಗಿದೆ, ಜನರಿಗೆ ಏನು ಕಷ್ಟಗಳಿದ್ದಾವೆ, ಯಾವ ಸಮಸ್ಯೆಗಳಿದ್ದಾವೆ, ಯಾವ ಊರಲ್ಲಿ ಏನಿದೆ, ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡು ಹೋಗಬೇಕು. ಆದರೆ ಏನು ನಡೀತಾ ಇದೆ ಅದನ್ನು ಬಿಟ್ಟು ಕೇವಲ ಮನರಂಜನೆಗೆ ಅತಿ ಹೆಚ್ಚು ಒತ್ತು ಸಿಗ್ತಾ ಇದೆ ಸದ್ಯದ ರಾಜಕಾರಣ. ಅದು ರಾಷ್ಟ್ರ ರಾಜಕಾರಣ ಇರ್ಬೋದು, ರಾಜ್ಯ ರಾಜಕಾರಣ, ಪ್ರಾದೇಶಿಕ ಪಕ್ಷ ಇರ್ಬೋದು, ರಾಷ್ಟ್ರೀಯ ಪಕ್ಷ ಇರ್ಬೋದು. ಒಟ್ಟಿನಲ್ಲಿ ಅಧಿಕಾರ ಅಂತ ಬಂದರೆ, ಪವರ್ ಅಂತ ಬಂದರೆ, ಸರ್ಕಾರ ರಚನೆ ಮಾಡ್ತೀವಿ ಅಂತ ಹೇಳಿದರೆ ಅಲ್ಲಿ ಉಪ್ಪು ಖಾರ, ಉಪಕಾರ, ಸಹಕಾರ ಎಲ್ಲವೂ ಕೂಡ ಸೇರಿ ಒಂದು ಕಿಚಡಿಯಾಗಿ, ಅದನ್ನು ಫ್ರೂಟ್ ಸಲಾಡ್ ಅಂತಾರೋ, ಕಿಚಡಿ ಅಂತಾರೋ, ಏನಂತಾರೋ, ಒಟ್ಟಿನಲ್ಲಿ ಆ ಟೈಮಿಗೆ ಏನು ಬೇಕೋ ಬೆಳೆ ಬೇಯಿಸ್ಕೊಳ್ಳೋಕೆ ಅದನ್ನು ಮಾಡೋಕೆ ಸದ್ಯದ ವಾತಾವರಣ ರೆಡಿಯಾಗಿದೆ. ಒಟ್ಟಿನಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಎಕ್ಸೈಟೆಡ್ ಸದ್ಯದ ತಮಿಳುನಾಡಿನ ರಾಜಕಾರಣ.